ಅವಳು ಆಗುವಂಥದ್ದನ್ನೇ ಮಾತಾಡ್ತಾಳೆ. ಅದರಿಂದ ಅವಳ ಮಾತಿಗೆ ಸ್ವಲ್ಪ ಬೆಲೆ ಕೊಡಬಹುದು ನೀನು. ನಾನ್ಯಥಾ ಅನ್ಯಥಾ ಪರಿವರ್ತತೆ ನಹಿ ನಹಿ, ಯಾವತ್ತೂ ಕೂಡ ತಾರಾಮತಂ, ತಾರೆ ಹೇಳಿದ ಅಭಿಪ್ರಾಯ ಅನ್ಯಥಾ ಇನ್ನೊಂದು ರೀತಿ ಆಗಿಲ್ಲ. ಅದು ಅವಳ ತಾಕತ್ತು. ಅಂದರೆ ನಿನಗೆ ತಾರೆಯನ್ನು ಸಾಕುವುದು ವೇಸ್ಟು ಅಂತ ಅನಿಸಿ ಎಲ್ಲಾದರೂ ವೃದ್ಧಾಶ್ರಮಕ್ಕೆ ಹಾಕ್ತೀಯಾ ಅಂತ ಯೋಚನೆ ಮಾಡುವ ಅಗತ್ಯ ಇಲ್ಲ. ಅವಳು ನಿನಗೆ ಸಹಾಯಕ್ಕೆ ಬರ್ತಾಳೆ ಅಂತ. ವೃದ್ಧಾಶ್ರಮ ಇರಲಿಲ್ಲ ಬಿಡಿ, ಆದರೆ ನಿನಗೆ ಸಹಾಯಕ್ಕಂತೂ ಇದ್ದೇ ಇರ್ತಾಳೆ. ಅವಳಿಂದನೂ ನೀನು ಬೇಕಾದಷ್ಟು ಅನುಕೂಲವನ್ನು ಪಡ್ಕೊಳ್ಬೋದು. ಅದು ಹೌದು ಅಂತ ಗೊತ್ತಾಗೋದು ನಮಗೆ ಮುಂದೆ. ಲಕ್ಷ್ಮಣ ಕೆಂಗಣ್ಣು ಮಾಡಿಕೊಂಡು ಕತ್ತರಿಸಿ ಬಿಡ್ತೇನೆ, ವಾಲಿ ಯಾವ ಮನೆಗೆ ಹೋದ್ನೋ ಅಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದಾಗ ಬಂದೆಲ್ಲ ಇಡೀ ಸೇನೆ ಎಲ್ಲೆಲ್ಲಿ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ, ಯಾವ್ಯಾವ ಕಡೆಗೆ ಹೋಗಿದೆ ಅಂತೆಲ್ಲ ಲೆಕ್ಕ ಕೊಡುವಳು ತಾರೆ. ಸುಗ್ರೀವನ ಅವನಿಗೆ ಮಾತೇ ಇಲ್ಲ, ಭಯಪಟ್ಟುಬಿಟ್ಟಿದ್ದಾನೆ. ಅವನ ಕೈಕಾಲೆಲ್ಲ ಗಡಗಡ ನಡುಗ್ತದೆ. ಲಕ್ಷ್ಮಣನ ಕೋಪ ಅಂದರೆ ಏನು ಹೇಳಬೇಕಾದದ್ದಿಲ್ಲ. ಆಗ ತಾರೆ ಒಂದು ಸಮಾಧಾನ ಮಾಡಿ, ನೀವು ಒಂದು ನಿಮಿಷ ಕೂತ್ಕೊಳ್ಳಿ, ನಾನು ಮಾತಾಡ್ತೇನೆ ಅಂತ ಎಲ್ಲ ಮಾತಾಡಿಸಿ ಆದಮೇಲೆ ಸರಿ ಸರಿ ಅಂತ ಅಂದ್ಕೊಂಡು ರಾಮನ ಹತ್ರ ಹೋಗಿ ಇಷ್ಟಿಷ್ಟು ರೆಡಿ ಆಗಿದೆ ಅಂತ ಹೇಳ್ತಾನೆ. ಅಂದರೆ ಈ ಮಾತು ಅಲ್ಲಿ ಇದು ನೆನಪಿದ್ರೆ ಅಲ್ಲಿ ನಮ್ಗೆ ಖುಷಿ ಆಗುತ್ತೋ, ತಾರೆ ಯಾಕೆ ಇಲ್ಲಿ ಬಂದ್ಲು. ಇಲ್ಲಾಂದರೆ ಇದ್ದಕ್ಕಿದ್ದಾಗೆ ತಾರೆ ಇಲ್ಲಿ ಯಾಕೆ ಬಂದ್ಲು, ಈ ಮಾತು ಮಧ್ಯದಲ್ಲಿ ಹಾರಿಸ್ಕೊಂಡು ಹೋಗ್ಬಿಟ್ರಿ ನಾವು ನೋಡದೆ. ಮಾತಾಡಬೇಕಾದೊಂದು ಸುಗ್ರೀವ ಅಥವಾ ಇನ್ಯಾರಾದರೂ ಅಲ್ಲಿ ಮಂತ್ರಿಗಳು ಮಾತಾಡಬೇಕು. ಅದೆಲ್ಲ ಬಿಟ್ಟು ಈ ತಾರೆ ಮಧ್ಯದಲ್ಲಿ ಯಾಕೆ ಬಂದ್ಲು ಅಂತ ಗೊತ್ತಾಗೋದಿಲ್ಲ. ಅಂದರೆ ತಾರೆ ಆ ಸೇನೆ ವ್ಯವಹಾರ ಅಥವಾ ರಾಜಕೀಯದ ಮುಖ್ಯ ವ್ಯವಹಾರಗಳ ಬಗ್ಗೆ ಅವಳಿಗೂ ಅರಿವು ಇತ್ತು. ಅದರಿಂದಾಗಿ ಅವಳು ಬಂದು ಸಮಾಧಾನ ಪಡಿಸಿ ಕಳುಹಿಸಿಕೊಡ್ತಾಳೆ. ಮತ್ತು ಹನುಮಂತನು ಎಚ್ಚರಿಕೆ ಹೇಳಿರ್ತಾನೆ, ಅದನ್ನು ಮೊದಲೇ ಹೇಳಿರ್ತಾನೆ. ಇನ್ನು ಸ್ವಲ್ಪ ಹೊತ್ತು ಅವನು ಬರುವುದಕ್ಕಿಂತ ಮುಂಚೆ ಸ್ವಲ್ಪ ಹೇಳಿರ್ತಾನೆ. ಅಷ್ಟರಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡು ತಯಾರಾಗಿ ನಡುಗುವ ಹೊತ್ತಿಗೆ ತಾರೆ ಸಮಾಧಾನ ಮಾಡಿ ಲಕ್ಷ್ಮಣನನ್ನು ಕಳುಹಿಸಿಕೊಡ್ತಾಳೆ. ಹೀಗೆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವ ವಿಷಯದಲ್ಲಿ, ತಾರೆ ನಿನಗೆ ಸಹಾಯ ಮಾಡುವ ವಿಷಯದಲ್ಲಿ, ಅಂಗದನಿಂದ ನೀನು ಉಪಯೋಗ ಪಡೆಯುವ ವಿಷಯದಲ್ಲಿ ನೀನು ಏನೂ ಹಿಂಜರಿಕೆ ಹಾಕಬೇಕಾಗಿಲ್ಲ. ರಾಘವಸ್ಯತುತೆ ಕಾರ್ಯ